ಇದು ಕೇವಲ ಅಭಿನಂದನಾ ಸಮಾರಂಭವಲ್ಲ, ಸಮಾಜದ ಏಕತೆಯ ಸಂಕಲ್ಪ. ಇದು ಹೊಸ ದಾರಿಯ ಪ್ರಾರಂಭ, ಸಂಘಟಿತ ಭವಿಷ್ಯದ ಘೋಷಣೆಯಾಗಿದ್ದು ಇಂತಹ ವೇದಿಕೆಗಳು ಹೆಚ್ಚಾಗಬೇಕಾಗಿದೆ. ನಾವು ಒಂದಾಗುವುದು ಇಂದಿನ ಅವಶ್ಯಕತೆ ಇದೆ. ಇದು ಜನರ ಒಕ್ಕೊರಲಿನ ಆಗ್ರಹ ಎಂದು ಅಭಿನಂದನಾ ಸಮಾರಂಭ ಸಮಿತಿ ಅಧ್ಯಕ್ಷರಾಗಿರುವ ಬಸವರಾಜ ಜಾಬಶೆಟ್ಟಿ ಮಾತನಾಡಿ ತಿಳಿಸಿದರು. ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಚಿವ ಈಶ್ವರ್ ಖಂಡ್ರೆ ಅವರ ಅಭಿನಂದನಾ ಸಮಾರಂಭ ಸಮಿತಿ ಅಧ್ಯಕ್ಷರಾಗಿ ಮಾತನಾಡಿದ ಅವರು, ನಾವು ಹೊಸ ಇತಿಹಾಸ ರಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಮತ್ತೆಂದೂ ಭಿನ್ನವಾಗದೆ ಒಂದಾಗಿ ಇರಬೇಕು. ನಾವು ಹೊಸ ಇತಿಹಾಸವನ್ನು ರಚಿಸಬೇಕಿದೆ ಎಂದು ಸಮಾಜದ ಗುರುಗಳು ಒಂದಾಗಿ ನಮಗೆಲ್ಲ ಸೂಚನೆ ಕೊಡಬೇಕಾಗಿದೆ ಎಂದರು. ಅಖಿಲ ಭಾರತ ವೀರಶೈವ ಮಹಾಸಭಾ ಕೇವಲ ಒಂದು ಸಂಘಟನೆಯಲ್ಲ, ಅದು ಸಮಾಜದ ಆತ್ಮಗೌರವ, ಒಂದು ಪ್ರತೀಕ, ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಜಾಗೃತಿಯ ಕ್ಷೇತ್ರವಾಗಿದೆ. ಸಮಾಜ ದೊಡ್ಡದಾಗುವುದು ಸಂಖ್ಯೆಯಿಂದಲ್ಲ, ಒಗ್ಗಟ್ಟಿನಿಂದ. ಸಮಾಜ ಬದಲಾಗುವುದು ಘೋಷಣೆಯಿಂದಲ್ಲ, ಸಮಾಜಕ್ಕೆ ಗೌರವ, ಸಹೋದರತ್ವ ಭಾವನೆಯಿಂದ ಎಂದು ಜಾಬಶೆಟ್ಟಿ ಹೇಳಿದರು. ಸಣ್ಣ ಸಣ್ಣ ವಿಚಾರಗಳಿಗೆ ಬಡದಾಡಿಕೊಂಡು ವಿಭಿನ್ನ ದಿಕ್ಕಿನಲ್ಲಿ ಸಾಗುವುದಕ್ಕಿಂತ ವೀರಶೈವ ಮತ್ತು ಲಿಂಗಾಯತರ ಮಧ್ಯದ ಒಗ್ಗಟ್ಟು ಈ ಕಾಲದ ಬಹುಮುಖ್ಯ ಅಗತ್ಯವಾಗಿದೆ ಎಂದು ತಿಳಿಸಿದರು. ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಅವರ ತಂದೆ ಶತಾಯುಷಿಯಾಗಿದ್ದ ಮಾಜಿ ಸಚಿವ ಲಿಂಗೈಕ್ಯ ಭೀಮಣ್ಣ ಖಂಡ್ರೆ ಅವರಿಂದ ದಿವ್ಯ ಶಕ್ತಿ ಲಭಿಸಿದೆ ಎಂದು ಸಿದ್ದಾರೂಢ ಮಠದ ಶಿವಕುಮಾರ ಸ್ವಾಮೀಜಿ ಮಾತನಾಡಿ ತಿಳಿಸಿದರು. ಸಮಾಜದ ಒಳಿತಿಗಾಗಿ ಸದಾ ಶ್ರಮಿಸುತ್ತಿರುವ ಈಶ್ವರ್ ಖಂಡ್ರೆ ಅವರಲ್ಲಿ ಸಂತರ ಕರುಣೆ, ಯೋಧನ ಶೌರ್ಯ, ದಾನಿಯ ದಯಾಗುಣವಿದೆ. ಅವರು ತಮ್ಮ ಗುಣದಿಂದಲೇ ಗೌರವ ಪಡೆದಿದ್ದಾರೆ. ಹೀಗಾಗಿಯೇ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ದಾರೆ ಎಂದರು. ಇದೇ ವೇಳೆ ಹಾರುಕೂಡದ ಚನ್ನವೀರ ಶಿವಾಚಾರ್ಯರು ಮಾತನಾಡಿ, ರಾಷ್ಟ್ರಮಟ್ಟದ ನಾಯಕರ ಸಾಲಿನಲ್ಲಿ ನಿಲ್ಲುವಂತಹ ವ್ಯಕ್ತಿ ಈಶ್ವರ್ ಖಂಡ್ರೆಯದ್ದಾಗಿದೆ. ಧರ್ಮದಲ್ಲಿ ಕಾರ್ಯ ಮಾಡುವರಲ್ಲಿ ಈಶ್ವರ್ ಖಂಡ್ರೆ ಎತ್ತಿದ ಕೈ. ಸತ್ಕಾರ್ಯಕ್ಕೆ ವಿಶೇಷ ಸ್ಥಾನ ಇದೆ. ಎಲ್ಲಾ ಸಮಾಜದವರು ಸೇರಿದ್ದೀರಿ. ಬೀದರ್ನಲ್ಲಿ ಆಶೀರ್ವಾದದ ದಿವ್ಯ ಜ್ಯೋತಿ ಬೆಳಗುತ್ತಿದೆ ಎಂದರು. ಈಶ್ವರ್ ಖಂಡ್ರೆ ಅವರಲ್ಲಿ ದಾನ ಮಾಡುವ ಪ್ರವೃತ್ತಿ ಇದೆ. ಅಹಂ ಅವರಲ್ಲಿ ಇಲ್ಲ. ಸಮಯೋಚಿತ ಶಕ್ತಿ ಈಶ್ವರ್ ಖಂಡ್ರೆ ಅವರಲ್ಲಿದೆ. ಶತಾಯುಷಿಯಾಗಿ ಬಾಳಲಿ ಎಂದು ಎಲ್ಲಾ ಪೂಜ್ಯರ ಪರವಾಗಿ ಚನ್ನವೀರ ಶಿವಾಚಾರ್ಯರು ಹಾರೈಸಿದರು. ರೇಣುಕಾಚಾರ್ಯರಿಗೆ, ಬಸವಣ್ಣನವರಿಗೆ ಹಾಗೂ ಹಾನಗಲ್ ಕುಮಾರೇಶ್ವರರ ಭಾವಚಿತ್ರಕ್ಕೆ ಇಂದು ಪುಷ್ಪ ನಮನ ಸಲ್ಲಿಸಿದ ಏಕೈಕ ಕಾರ್ಯಕ್ರಮ ಇದಾಗಿದೆ ಎಂದು ತಿಳಿಸಿದರು. ಚನ್ನಬಸವ ಪಟ್ಟದೇವರು ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ. ಅವರಿಗೂ ಸೇರಿದಂತೆ ನಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಶಕ್ತಿಯನ್ನ ತುಂಬಿದವರು ಕುಮಾರೇಶ್ವರರು ಎಂದರು. ಚನ್ನಬಸವ ಪಟ್ಟದೇವರ ಪರಮ ಭಕ್ತರಾಗಿರುವ ಈಶ್ವರ್ ಖಂಡ್ರೆ ಅವರು ಸಮಾಜಕ್ಕಾಗಿ ಶ್ರಮಿಸುತ್ತಾ ಇದ್ದಾರೆ. ಎಲ್ಲ ಪೂಜರಿಗೂ ಆಧ್ಯಾತ್ಮದ ದಿವ್ಯ ಶಕ್ತಿಯಾಗಿದ್ದ ಲಿಂಗೈಕ್ಯ ಹಾನಗಲ್ ಕುಮಾರೇಶ್ವರ ಸ್ವಾಮಿಗಳ ಆಶೀರ್ವಾದವಿದೆ ಎಂದು ಮಾತನಾಡಿ ತಿಳಿಸಿದರು. ಡಾ ಗಂಗಾಂಬಿಕಾ ಅಕ್ಕನವರು ಮಾತನಾಡಿ, ಮನುಷ್ಯ ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಶ್ರೇಷ್ಠ ಆಗಲಾರ. ಅವರಲ್ಲಿ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕ ಭಾವನೆ ಇದ್ದಾಗ ಮಾತ್ರ ಶಕ್ತಿಶಾಲಿಯಾಗಲಿಕ್ಕೆ ಸಾಧ್ಯವಾಗುತ್ತದೆ. ಈಶ್ವರ್ ಖಂಡ್ರೆ ಅವರು ಶ್ರೇಷ್ಠ ಭಾವನೆಯನ್ನ ಜೋಪಾನವಾಗಿ ಇಲ್ಲಿಯವರೆಗೆ ಇಟ್ಟುಕೊಂಡು ಬಂದಿದ್ದಾರೆ. 3ನೇ ತಲೆಮಾರಿನ ರಾಜಕೀಯ ನಡೆಯುತ್ತಾ ಬರ್ತಾ ಇದೆ. ಇವರಂತಹ ಯೋಗ್ಯರನ್ನ ವೀರಶೈವ ಮಹಾಸಭೆ ಸಮಾಜ ಗುರುತಿಸಿದ್ದು ಶ್ರೇಷ್ಠ ಕಾರ್ಯ. ಸಮಾಜ ಒಗ್ಗೂಡುವ ಜವಾಬ್ದಾರಿ ಇವರ ಮೇಲಿದೆ ಎಂದು ತಿಳಿಸಿದರು. ಇದೇ ವೇಳೆ ನಾಡೋಜ ಡಾ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಈ ಜನಸ್ತೋಮ ನೋಡಿದ್ರೆ ಈಶ್ವರ್ ಖಂಡ್ರೆ ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ನಮ್ಮೆಲ್ಲರ ಶಕ್ತಿ ಎಂಬಂತೆ ಸಾಬೀತುಪಡಿಸಿದ್ದಾರೆ. ಅವರು ಮಾಡಿದ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡ್ತಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಬೀದರ್ನಲ್ಲಿ ಈ ಕಾರ್ಯಕ್ರಮ ಐತಿಹಾಸಿಕವಾಗಿದೆ. ಬೆಂಗಳೂರಿನಲ್ಲಿ 113 ಎಕರೆ ಭೂಮಿಯಲ್ಲಿ ಬಸವ ಉದ್ಯಾನವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 1,000 ಮಕ್ಕಳಿಗೆ ವಸತಿ ನಿಲಯ ಮಾಡ್ತೇನೆ ಎಂದಿದ್ರು. ಅದನ್ನ ಮಾಡಿಯೇ ತೋರಿಸ್ತಾರೆ ಎಂದರು. ಅಲ್ಪಸಂಖ್ಯಾತರ ಮಾನ್ಯತೆಗಾಗಿ ಎದ್ದಿದ್ದ ಕ್ರಾಂತಿ ಅವರ ಕಾಲದಲ್ಲೇ ಪೂರ್ಣ ಮಾಡ್ತಾ ಇದ್ದಾರೆ ಎಂಬ ನಂಬಿಕೆ ಇದೆ ಎಂಬ ಅವರು, ಕರ್ನಾಟಕದಲ್ಲಿ ಮಠಗಳು ಜೀವಂತವಾಗಿದ್ರೆ ಅದಕ್ಕೆ ಹಾನಗಲ್ ಕುಮಾರ ಶಿವಯೋಗಿಗಳೇ ಕಾರಣೀಕರ್ತರಾಗಿದ್ದಾರೆ. ಈಶ್ವರ್ ಖಂಡ್ರೆ ಅವರ ಮುಂದಿನ ಭವಿಷ್ಯ ಬೆಳಕಾಗಲಿ ಎಂದು ಹಾರೈಸಿದರು. ಹುಲಸೂರಿನ ಶಿವಾನಂದ ಸ್ವಾಮಿಗಳು ಮಾತನಾಡಿ, ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈಶ್ವರ್ ಖಂಡ್ರೆ ಅವರು ಮತ್ತೊಮ್ಮೆ ಭಾರತ ದೇಶದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಇದೆ ಎಂದು ತೋರಿಸಲಿ ಎಂದರು. ಮುಂದಿನ ದಿನಮಾನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಎಂದು ಭವಿಷ್ಯ ನುಡಿದರು. ಅವರಲ್ಲಿ ಶಕ್ತಿ ಇದೆ ಎಂದರು. ಕೌಟಾದ ಸಿದ್ದರಾಮ ಶರಣರು, ಬೆಲ್ದಾಳ್ ಮೆಹಕ ರಾಜೇಶ್ವರ ಶಿವಾಚಾರ್ಯರು ಕೂಡ ಮಾತನಾಡಿದರು. ಇದೇ ವೇಳೆ ನಿಷ್ಕಲ್ಲ ಮಂಟಪದ ನಿಜಗುಣ ಸ್ವಾಮಿಯವರು ಮಾತನಾಡಿ, ವ್ಯಕ್ತಿ ಪ್ರಧಾನವಾದ ಮಾತುಗಳನ್ನು ಕೇಳಿದೇ ಆದಲ್ಲಿ ಸಮಾಜ ನಾಶವಾಗುತ್ತದೆ. ಹೀಗಾಗಿ ಸಂವಿಧಾನದಂತಿರುವ ಲಿಂಗಾಯತ ಧರ್ಮದ ಅಷ್ಟಾವರಣ, ಪಂಚಾಚಾರ ಮತ್ತು ಷಡಸ್ಥಲ ತತ್ವದ ಮೇಲೆ ಸಂಘಟನೆ ಮಾಡಿ ಸಮಾಜವನ್ನು ಉಳಿಸಿ ಬೆಳೆಸಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಠಾಧಿಪತಿಗಳಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ತತ್ವ ಸಿದ್ಧಾಂತದ ಮೇಲೆ ಸಮಾಜ ಕಟ್ಟಿದೆಯಾದಲ್ಲಿ ಎಲ್ಲರೂ ಒಂದಾಗುತ್ತಾರೆ. ಆದರೆ ತತ್ವ ಬಿಟ್ಟು ವ್ಯಕ್ತಿ ಪ್ರಧಾನವಾಗಿ ನಾವು ಸಾಗಿದೆಯಾದಲ್ಲಿ ಸಮಾಜ ಕಟ್ಟಲು ಎಂದಿಗೂ ಸಾಧ್ಯವಿಲ್ಲವೆಂದು ಕಿವಿ ಮಾತು ಹೇಳಿದರು. ರಾಜ್ಯದ ಲಿಂಗಾಯತ ಸಮಾಜ ಕೊಡುಗೆ ಏನು ಎಂಬುದನ್ನು ಭಾರತ ದೇಶಕ್ಕೆ ಪರಿಚಯಿಸಬೇಕಾಗಿದೆ. ದೇಶದ ಇತರೆ ರಾಜ್ಯಗಳಲ್ಲಿ ಭಕ್ತಿ ಮತ್ತು ಜ್ಞಾನದ ಚಳುವಳಿ ನಡೆದರೆ ಕರ್ನಾಟಕದಲ್ಲಿ ಲಿಂಗಾಯತರು ಮನುಷ್ಯತ್ವ ಸಮಾಜ ಕಟ್ಟುವ ಚಳವಳಿ ನಡೆಸಿದರು. ಲಿಂಗಾಯತರಿಗೆ ತನ್ನದೇ ಆದಂತಹ ವಿಶೇಷತೆ ಇದೆ ಎಂಬ ಅಭಿಮಾನವು ಇರಬೇಕು.
ಇತಿಹಾಸದ ಪ್ರಜ್ಞೆಯೂ ಇರಬೇಕು ಎಂದರು. ಇಸ್ಲಾಂ ಸಮಾಜದವರು ಎಲ್ಲಾ ಪಕ್ಷಗಳಲ್ಲಿ ಇರ್ತಾರೆ, ಆದರೆ ಧರ್ಮದ ವಿಷಯ ಬಂದಾಗ ಎಲ್ಲರೂ ಒಂದಾಗ್ತಾರೆ. ಆದರೆ ಲಿಂಗಾಯತರು ಎಲ್ಲಾ ಪಕ್ಷಗಳಲ್ಲಿದ್ದರೂ ಧರ್ಮದ ವಿಷಯ ಬಂದಾಗ ಪಕ್ಷವನ್ನೇ ನೆಚ್ಚಿಕೊಳ್ತಾರೆ ಎಂದು ಎಚ್ಚರ ವಹಿಸುವ ಮುನ್ಸೂಚನೆ ನೀಡಿದರು. ಈಗ ನಾವೆಲ್ಲ ಒಂದಾಗಿ ಬದುಕಬೇಕಾಗಿದೆ. ಲಿಂಗಾಯತರ ಭವಿಷ್ಯ ಮತ್ತು ಇತಿಹಾಸ ಕುರಿತು ಚಿಂತನೆ ಮರುಕಳಿಸಬೇಕು ಎಂದರು. ಈಶ್ವರ ಖಂಡ್ರೆ ನಮ್ಮವರೇ, ಅವರು ದೊಡ್ಡ ಹುದ್ದೆ ಮೇಲೆ ಹೋಗಲಿ ಎಂದು ಹಾರೈಸಿ, ಒಂದು ವೇದಿಕೆ ನಿರ್ಮಾಣ ಆಗಿದೆ ಎಂದರೆ ಎಲ್ಲರೂ ಒಂದಾಗಬೇಕಾಗಿದೆ ಎಂದು ಈ ಮೂಲಕ ಕರೆ ನೀಡಿದರು. ಏನ್ರಿ ಲಿಂಗಾಯತರು ಹಿಂಗೆ ಬಡದಾಡ್ತೀರಿ, ನೀವು ಒಟ್ಟಾಗಿ ಯಾವತ್ತು ನೋಡ್ತೇವೆ ನಿಮ್ಗೆ ಅಂತೀರಿ. ಆ ಒಟ್ಟಾಗಿ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಈ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈಶ್ವರ ಖಂಡ್ರೆ ಅವರು ಆಯ್ಕೆ ಆದ. ಇವತ್ತು ಈ ವೇದಿಕೆ ಸಾಕ್ಷಿ ಇದೆ. ವಿರಕ್ತರು ಮತ್ತು ಬಸವ ತತ್ವ ನಿಷ್ಠರು ಪೂಜ್ಯರು, ನನಗೆ ಅತೀವ ಸಂತೋಷ ಏನಂದರೆ ನಮ್ಮ ಪರಮ ಪೂಜ್ಯ ಭಾಲ್ಕೆ ಅಪ್ಪರು ನಾವು ಹೋಗಿ ಕೇಳಿದಾಗ ಏನು ಹೇಳಿದ್ರು ಅಂದರೆ, ನಮ್ಮ ಅಧ್ಯಕ್ಷ ಬಸವರಾಜ್ ಜಾಬ್ಶೆಟ್ ಅವ್ರ ಭಾಷಣದಾಗ ಚಂದ ಹೇಳ್ತಾರೆ. ಆದ್ರೂ ಒಂದು ಮಾತನ್ನ ಅಂತೀನಿ, ನಾವು ಮನ್ಯಾಗ ಏನಾಗ ಜಗಳ ಆಡ್ಕೊಂಬಲ್ಲ, ಹೊರಗಿನವ್ರು ಯಾರ ಬಂದ್ರು ಒಂದಾಗಬೇಕ್ರಿ. ಆ ಹೇಳಿಕೆಯಲ್ಲಿ ಇಷ್ಟು ಮನವರಿಕೆ ಆಯಿತು. ವಿಶೇಷವಾಗಿ ಈ ಸಮಾರಂಭದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ ಖಂಡ್ರೆ ಅವರು ಪದೇ ಪದೇ ಒಂದು ಮಾತನ್ನು ಹೇಳಿದ ಈ ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ಹೇಳ್ತೀನಿ. ಬಾಬು, ನಮ್ಮ ಸಮಾಜ ಈ ರಾಜ್ಯಕ್ಕೆ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ದಾಸೋಹ ಮೂಲಕ ನಾವು ಎಲ್ಲರಿಗೂ ತಗೊಂಡು ಹೋಗ್ತಕ್ಕಂಥ ಸಮಾಜದ ಈ ಕಾರ್ಯಕ್ರಮ ಸಮಾಜ ಆಯೋಜನೆ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕಂತೇಳಿ ತಮ್ಮೆಲ್ಲರ ಬೇಡಿಕೆ ಇರಬೇಕು ಅಂತಕ್ಕಂಥ ವಿಶಾಲವಾದಂಥ ಮನೋಭಾವ ಇರತಕ್ಕಂಥ ನಾಯಕ. ಈ ಕಾರ್ಯಕ್ರಮದಲ್ಲಿ ಬರೀ ಲಿಂಗಾಯತರು ವೀರಶೈವರು ಮಾತ್ರ ಅಲ್ಲ, ಇನ್ನುಳಿದ ನಮ್ಮ ಉಪಪಂಗಡಗಳು ಆದಿಯಾಗಿ ಎಲ್ಲ ಸಮುದಾಯ ಜನ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ. ಕೊನೆಯದಾಗಿ ಈ ಸಂಸ್ಥೆಯ ಹಿಂದಿನ ಅಧ್ಯಕ್ಷರು ಯಾರ್ಯಾರಿದ್ರು ಅಂದರೆ, ಈ ಸಂಸ್ಥೆ ಸ್ಥಾಪಿಸಿದ್ದು ನಾನು ಪರಮ ಪೂಜರಿಗಾಗ ಈ ನಾಡಿನಾಗಿರ್ತಕ್ಕಂಥ ಗುರು ವಿರಕ್ತ ಯಾವುದೇ ಸ್ವಾಮಿಗಳು 100 ವರ್ಷದ ಕೆಳಗಡೆ ಯಾರಾದ್ರೂ ಒಂದೇ ಒಂದು ಆಶ್ರಯ ಇತ್ತು ಸ್ವಾಮಿ ಆಗ್ಲಕ್ಕ, ಸಂಸ್ಕಾರ ಪಡಿಲಕ್ಕಂದ್ರೆ ಅದು ಹಾನಗಲ್ ಕುಮಾರಸ್ವಾಮಿಯವರ ಮಠ ಮಾತ್ರ ಇತ್ತು. ಅದಕ್ಕಾಗಿ ನಾನು ಪೂಜಾರಿಗೆ ಹೇಳಿದೆ, ಅಪ್ಪರೇ ಇದು ಈಗ ಚಾಲು ಆಗ್ಯದ, ಯಾವುದೇ ಒಂದು ಸಣ್ಣ ಪುಟ್ಟ ತಗೊಂಡು ನಮ್ಮ ಸ್ವಾಗತ ಸಮಿತಿಯಿಂದ ಅದನ್ನು ಕ್ಷಮಿಸಬೇಕು, ನಮ್ಮೆಲ್ಲರಿಗೂ ಹೊಟ್ಟೆಗೆ ಹಾಕೊಂಡು ತಗೊಂಡು ಹೋಗಬೇಕು ಅಂತ ಹೇಳಿದ್ರು. ಈ ಸಂಸ್ಥೆಯ ಹಾನಗಲ್ ಕುಮಾರಸ್ವಾಮಿಗಳು, ಶ್ರೀ ಲಿಂಗರಾಜ್ ದೇಸಾಯಿಗಳು, ಪೂಜ್ಯ ಡಾಕ್ಟರ್ ಸಿದ್ಧಗಂಗಾ ಮಹಾಸ್ವಾಮಿಗಳು, ಶ್ರೀ ಶಿವಕುಮಾರ ಸ್ವಾಮಿಗಳು, ಡಾಕ್ಟರ್ ಭೀಮಣ್ಣ ಖಂಡ್ರೆಯವರು, ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪರು, ಸಮಾಜಮುಖಿ ಚಿಂತಕರು, ವೀರಶೈವ ಲಿಂಗಾಯತ ಏಕತೆಗೆ ಇವರೆಲ್ಲರೂ ಇದರ ಅಧ್ಯಕ್ಷರಾಗಿ ದುಡಿದು ಇವತ್ತ ಯುವಕರಿಗೆ ಇಷ್ಟು ಯುವಕರು ಇದೇ ಮೊದಲನೇ ಸಾರಿ ಸನ್ಮಾನ್ಯ ಈಶ್ವರ ಖಂಡ್ರೆ ಅವರು 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಿದ್ದಾರೆ. ತಮ್ಮೆಲ್ಲರ ಒಂದು ಈ ಬರವಿಕೆ ಈ ಸಮಾರಂಭದ ಯಶಸ್ವಿಗೆ ಬಂದಂಥ ತಾವೆಲ್ಲರೂ ಪೂರ್ಣ ಕಾರ್ಯಕ್ರಮ ಮುಗುಗಳಿಗೆ ಕುಂತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಯಾರು ಇದು ಜನರ ತೀರ್ಪು, ನಿಮ್ಮೆಲ್ಲರ ತೀರ್ಪು. ಇವತ್ತು ಇದು ಅವಶ್ಯಕತೆ ಇದೆಯಲ್ಲ ಅಂತ ಮಾತು ಬೆಳಗ್ಗೆಯಲ್ಲಿ ಬರುವಾಗ ಏನು ನಮ್ಮ ರಾಜಶೇಖರ್ ಪಾಟೀಲ್ ಸಾಹೇಬರು ಏನು ಜನರೇ ಇದು ಅಂತ ಅವ್ರು ಹೇಳ್ತಾರ. ಈಶ್ವರ್ ಸಾಹೇಬ್ರು ಹೇಳ್ತಾರೆ, ಏನ್ರಿ ನಮ್ಮ ಬೀದರ್ದವ್ರೆ ಹರ ಎಕಡಿಂದ ಬಂತಾರೆ ಜನ ಅಂತಂದು ಅವ್ರು ಕೇಳ್ತಾರ. ನಿಮ್ಮೆಲ್ಲರಿಗೆ ನೋಡಿ ಏನು ನನಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ನನಗೆ ಅಷ್ಟೊಂದು ನನಗೆ ಇದು ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಸಮಾಜ, ಬೇರೆ ಸಮಾಜದವರು ಅವ್ರಿಗೆ ನೋಡಿ ನಾವು ಕಲಿಬೇಕಾಗಿದೆ. ಒಬ್ಬ ರಾಜ ನಮ್ಮ ದೇಶದ ಮೇಲೆ ಬಂದಾಗ ಅವನು ತನ್ನ ಪ್ರಧಾನಮಂತ್ರಿಗೆ ಹೇಳ್ತಾನ, ಏನ್ರಿ ಒಂದು ಎ ಸಮಾಜ, ಒಂದು ಬಿ ಸಮಾಜ, ಒಂದು ಸಿ ಸಮಾಜ, ನಾನು ಹೆಸರು ತಗೊಳಂಗಿಲ್ಲ ಸಮಾಜದ್ದು. ಎ ಸಮಾಜದವ್ರಿಗೆ ಭಾಳ ಹುಷಾರದ್ರಿ, ಅವ್ರಿಗೆ ಹ್ಯಾಂಗೆ ಕಂಟ್ರೋಲ್ ಮಾಡ್ತೀರಿ ನೋಡ್ರಿ, ಅವರು ಯುದ್ಧಕ್ಕೆ ಭಾಳ ಎಲ್ಲ ತಯಾರಿ ಅದ ಅವ್ರ ಬಳಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಬಿ ಸಮಾಜದವ್ರಿಗೆ ಏನದ ಅಂದ್ರೆ ಅವರು ಭಾಳ ಅಷ್ಟೇ ಎಚ್ಚರದ ರೀ, ಅವ್ರ ಜೊತೆಗೂ ನಾವು ಇದು ಯುದ್ಧ ಮಾಡೋದು ಭಾಳ ಕಷ್ಟ ಇದೆ ರೀ ಅಂತಾನೆ.
ಅದಾದಮೇಲೆ ಸಿ ಸಮಾಜ ಬಂದಾಗ ಅವಂತನ ಅವ್ರಿಗೇನು ಹೇಳೋದು ಬೇಕಾಗಿಲ್ಲರಿ ಅಂತನವ. ಅದು ಯಾವುದು ಅಂದ್ರೆ ವೀರಶೈವ ಸಮಾಜ, ನಮ್ಮ ಲಿಂಗಾಯತ ಸಮಾಜ. ಒಬ್ಬರು ಒಬ್ಬರು ಹೇಳದಿರೋದ್ರೆ ಅವ್ರು ಮುಂದಕ್ಕೆ ಹೋಗ್ಬಿಡಲ್ರಿ ಯಾರಿಗೂ ಭೀ, ಅವ್ರದವ್ರೇ ಜಗಳ ಆಡ್ಕೋತಾ ಇರ್ತಾರ್ರಿ ಅಂತ ಹೇಳ್ತಾನೆ. ಅದಕ್ಕೆ ಅದು ಭಾಳ ಅದು ಹಿಂದಿನ ಕತೆ ಅದ. ಆ ಕತೆಗೆ ಇವತ್ತು ನಾವು ಬದಲಾವಣೆ ಮಾಡಬೇಕಾಗಿದೆ, ಬದಲಾಯಿಸಬೇಕಾಗಿದೆ. ಹೊಸ ಇತಿಹಾಸ ರಚನೆ ಮಾಡಬೇಕಾಗಿದೆ ನಮ್ಗೆ. ನಾನು ಈ ಮಾತು ಮುಂಜಾನೆ ನಮ್ಮ ಶಿವಶರಣಪ್ಪ ವಾಲಿ ಅಣ್ಣವ್ರಿಗೆ ಹಂಚ್ಕೊಂಡಾಗ ಎಷ್ಟು ಸಂತೋಷಪಟ್ಟರು. ಅವರು ಏನಿಲ್ಲ, ನೀವು ಮಾತಾಡಬೇಕಿದು ಅಂತ ಹೇಳಿದ್ರು ನನಗೆ. ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಆ ಬರ್ಕೊಂಡು ಬಂದಿದ್ದ ಭಾಷಣ ಇಲ್ಲೇ ಅದ. ನನ್ನ ಮನಸ್ಸಿನಾಗಿನ ಮಾತುಗಳು ಹೇಳತ್ತೀನಿ ನಾನು ಇವತ್ತು ವೇದಿಕೆಗೆ ತಾವೆಲ್ಲ ಪೂಜ್ಯರು ಏನು ಸಂದೇಶ ಕೊಡ್ತೀರಿ, ಏನು ಆದೇಶ ಮಾಡ್ತೀರಿ ನಮ್ಗೆ ನೀವು ಹೇಳಿದಂಗೆ ಕೇಳ್ಕೊತ ಬಂದಿದ್ದೆವು. ನಿನ್ನ ಬಂದಾಗ ಬಣಜಿಗರ ಅಂತ ಬರ್ಸ್ರಿ ಅಂದ್ರಿ, ಬಣಜಿಗರ ಅಂತ ಬರ್ಸಿದೆವು. ಅದಾದಮೇಲೆ ಲಿಂಗಾಯತ ಅಂತ ಬರ್ಸ್ರಿ, ಲಿಂಗಾಯತ ಅಂತ ಬರ್ಕೊಂಡಿದ್ದೆವು. ವೀರಶೈವರ ಅಂತ ಬರ್ಸ್ರಿ, ವೀರಶೈವರ ಬರ್ಕೊಂಡಿದ್ದೆವು. ನಮ್ದೇನಿಲ್ಲ ಗುರುಗಳೇ, ನೀವು ಏನು ಹೇಳ್ತೀರಿ ನಮ್ಗೆ ಇವತ್ತು ಒಂದೇ ಒಂದು ನಿಮ್ಮದೊಂದು ಸಂವಿಧಾನದಿಂದ ಒಂದು ಮಾತು ಬರಲಿ, ನಿಮ್ಮದೇ ಆದಂಥದ್ದು ಇವತ್ತೊಂದು ಸಂದೇಶ ಬರಲಿ, ನಮ್ಗೆ ಸಮಾಜ ನಿಮ್ಮ ಜೊತೆಗಿದೆ ಅಂತ ನಾನು ಈ ಒಂದು ಮಾತಿನಲ್ಲಿ ಹೇಳಿಕೊಂಡು, ಈಶ್ವರ್ ಖಂಡ್ರೆ ಅವರ ಕೈಯನ್ನು ನಾವು ಎಲ್ಲರೂ ಬಲಪಡಿಸಬೇಕು. ಅವರಿಗೆ ಹಾರ ಹಾಕುವುದಷ್ಟೇ ಸಾಲದು, ಅವರೊಂದಿಗೆ ನಡೆಯಬೇಕು. ಅವರನ್ನು ಅಭಿನಂದಿಸುವುದಷ್ಟೇ ಸಾಲದು, ಅವರು ಕೈಗೊಂಡಿರುವ ಸಮಾಜ ಸಂಘಟನೆಯ ದಿಶೆಯನ್ನು ಬಲಪಡಿಸಬೇಕು. ಅವರ ನಾಯಕತ್ವದಲ್ಲಿ ಸಮಾಜದ ಪ್ರತಿಯೊಂದು ಸಮುದಾಯದಲ್ಲೂ ಏಕತೆ, ಶಿಸ್ತು, ಸಂಘಟನೆ ಮತ್ತು ಸ್ವಾಭಿಮಾನ ಬೆಳೆಸಬೇಕು. ಇಂದು ಬೀದರ್ ಜಿಲ್ಲೆಯ ವೀರಶೈವ ಲಿಂಗಾಯತ ಸಮಸ್ತ ಬಂಧುಗಳ ಪರವಾಗಿ ನಾನು ಈ ಮಾತು ಹೇಳಲು ಬಯಸುತ್ತೇನೆ. ನಮ್ಮ ಸಮಾಜದ ಗೌರವ, ಏಕತೆ ಮತ್ತು ಉನ್ನತಿಗಾಗಿ ನಾವು ಎಲ್ಲರೂ ಈ ಈಶ್ವರ್ ಖಂಡ್ರೆ ಅವರೊಂದಿಗೆ ದೃಢವಾಗಿ ನಿಲ್ಲುತ್ತೇವೆ. ಇದು ಕೇವಲ ಅಭಿನಂದನಾ ಸಮಾರಂಭವಲ್ಲ, ಇದು ಸಮಾಜದ ಏಕತೆಯ ಸಂಕಲ್ಪ ಸಮಾರಂಭ, ಇದು ಹೊಸ ದಾರಿಯ ಪ್ರಾರಂಭ, ಇದು ಸಂಘಟಿತ ಭವಿಷ್ಯದ ಘೋಷಣೆ. ಕೊನೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳು. ಅವರಿಗೆ ಆಯುಷ್ಯ, ಆರೋಗ್ಯ, ಶಕ್ತಿ, ಧೈರ್ಯ, ದೈವ ಕೃಪೆ ಲಭಿಸಲಿ. ಅವರ ನಾಯಕತ್ವದಲ್ಲಿ ಸಮಾಜ ಇನ್ನಷ್ಟು ಸಂಘಟಿತವಾಗಿ, ಗೌರವಪೂರ್ಣವಾಗಿ ಪ್ರಗತಿಯ ದಾರಿಯಲ್ಲಿ ಮುಂದುವರಿಯಲಿ ಎಂದು ಹಾರೈಸುತ್ತೇನೆ. ಜಗಜ್ಯೋತಿ ಬಸವಣ್ಣವರ ಆಶೀರ್ವಾದ, ಬಸವಾದಿ ಶರಣರ ಕರುಣೆ ಮತ್ತು ಪಂಚಾಚಾರ ದಿವ್ಯ ಅನುಗ್ರಹ ಶ್ರೀ ಈಶ್ವರ್ ಖಂಡ್ರೆ ಅವರ ಮೇಲೆ ಸದಾ ಇರಲಿ ಎಂದು ತಮ್ಮೆಲ್ಲರ ಪರವಾಗಿ ಹಾರೈಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ಮಾತನಾಡಿರ್ತಕ್ಕಂಥ ನಮ್ಮ ಶರಣ ಬಸವಗಳಿಂದನೇ ಮನುಷ್ಯ ಪೂಜ್ಯ ಆಗ್ತಾರೆ. ಗುಣ ಪೂಜಾ ಸ್ಥಾನಂ ನಚ ಲಿಂಗಂ ನಚ ವಯ. ಜಾತಿ, ಲಿಂಗ, ವಯಸ್ಸು ಪೂಜ್ಯ ಆಗೋದಿಲ್ಲ. ಸಣ್ಣವರು ಪೂಜ್ಯರಾಗ್ತಾರೆ, ಬದುಕರು ಹಂಗೆ ಕೂತಿರ್ತಾರೆ. ಜಗತ್ತಿನೊಳಗೆ ಜಾತಿ ಇಲ್ಲ. ಹರಳೆಯ ಮೊದಲಾದವರು ಎಂಥ ಮಹಾನ್ ವಿಭೂತಿಗಳಾದರೂ ಅನ್ನೋದು ನಿಮ್ಗೆ ಗೊತ್ತದೆ. ಅದಕ್ಕೆ ಪುಣ್ಯಾತ್ಮರೇ ಆ ಗುಣವನ್ನು ಬೆಳೆಸಿಕೊಂಡು ಬಂದವರು ಈಶ್ವರ ಖಂಡ್ರೆ ಅವರು. ಅದಕ್ಕೂ ಇಷ್ಟು ಅಪಾರ ಜನಸಂಖ್ಯೆ ಬಂದಿದ್ದೀರಿ. ಜನ ಯಾರ ಮೇಲೆ ಬರಬೇಕು ಅಂದ್ರೆ ಹಾಗೆ ಬರಂಗಿಲ್ಲ, ನಂಬಿರ್ತಾರೆ. ನಂಬಿ ಕರೆದರೆ ಒಯ್ಯನ್ನೇ ಶಿವನು ಅಂತಾರೆ ಶರಣರು. ಅವ್ರ ಮೇಲಿನ ಪ್ರೀತಿ, ಪ್ರೇಮ, ಅದಕ್ಕಾಗಿ ಸಮಸ್ತ ಜನ ನೀವೆಲ್ಲ ಬಂದಿದ್ದೀರಿ. ಈ ಪ್ರೀತಿಯನ್ನು ಹೀಗೆ ಕಾಯ್ಕೊಂಡು ಹೋಗಬೇಕು. ಈ ಪ್ರೀತಿಯನ್ನು ಮೊದಲೇ ಶಾಸ್ತ್ರ ಹೇಳ್ತಾರೆ, ಪ್ರೀತಿ ಹುಟ್ಟಬಾರ್ದು, ಹುಟ್ಟಿದ ಮೇಲೆ ಅದನ್ನು ಕೊಲ್ಲಬಾರ್ದು, ಕಡಿತಕ್ಕ ಜಾಟ್ ಮಾಡಬೇಕು ಅಂತ ಹೇಳ್ಯಾರ. ಪ್ರೀತಿ ಅಂದ್ರೆ ಹೊಟ್ಟೆಯಾಗ ಹುಟ್ಟೋದು ಕೂಸಿದ್ದಂಗೆ. ಹಡಿದು ಏನು ಸರಳ ಅದ, ಜ್ವಾಕಿ ಮಾಡೋದು ಭಾಳ ಕಠಿಣ ಅದ. ಹಡಿತೇವೆ ಬಂದುಬಿಟ್ಟು ಅಂಟು ಜ್ವಾಕಿ ಮಾಡೋಕ್ಕೆ ಅಳ್ತೇವೆ, ದಾರ್ಯಾಗ ಬಿಡ್ತೇವೆ, ಬೀದಿಯಾಗ ಬಿಡ್ತೇವೆ. ಹಾಗೆ ಪ್ರೀತಿ, ಪ್ರೇಮ, ವಿಶ್ವಾಸ ಅಂತಕ್ಕಂಥದ್ದು ಹುಟ್ಟೋದು ಭಾಳ ಕಠಿಣ. ಅದಕ್ಕಿಂತಲೂ ಕಠಿಣ ಅಂದ್ರೆ ಅದನ್ನು ಜ್ವಾಕಿ ಮಾಡೋದು ಭಾಳ ಕಠಿಣ. ಪುಣ್ಯಾತ್ಮರೇ, ಈ ಯಾವ ಪ್ರೀತಿಯನ್ನು ಖಂಡ್ರೆ ಮೇಲೆ ತೋರಿಸಿರಿ, ಇದು ಅಚ್ಚಳಿಯದಂತೆ
ಸದಾ ಕಾಯ್ಕೊಂಡು ಹೋಗಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಂಡು ನನ್ನೆರಡು ಮಾತು ಮುಗಿಸ್ತೇನೆ. ಖಂಡ್ರೆಯವರೆನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಆ ದಿಶೆಯಲ್ಲಿ ಇವತ್ತು ಧರ್ಮ ಸಮನ್ವಯದ ಸಚಿವರಾಗಿ ಬಹಳ ಜನ ರಾಜಕೀಯ ನಾಯಕರಾಗಿರಬಹುದು, ಒಂದೇ ರಾಜಕೀಯ ವ್ಯಕ್ತಿಗಳು ಕೆಲವರು ಇರ್ತಾ ಇದ್ದಾರೆ. ಆದರೆ ಸಮನ್ವಯದ ರಾಜಕೀಯ ತಜ್ಞರಾಗಿ, ಧರ್ಮ ಸಮನ್ವಯದ ರೂವಾರಿಗಳಾಗಿ ಅತ್ಯಂತ ಶ್ರದ್ಧೆಯಿಂದ ಸಮಾಜದಲ್ಲಿ ಧರ್ಮದಲ್ಲಿ ಕಾರ್ಯ ಮಾಡುವಂತಹ ಏಕೈಕ ವ್ಯಕ್ತಿಗಳ ಸಾಲಿನಲ್ಲಿ ಯಾರು ಸೇರ್ತಾ ಇದ್ದಾರಲ್ಲ, ಈಶ್ವರ ಬಿ ಖಂಡ್ರೆಯವರು ಸೇರ್ತಾ ಇದ್ದಾರೆ. ಅಂಥವರಿಗೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷತೆ ಸ್ಥಾನ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿ ಇವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಭಿನಂದನೆ ಸಮಾರಂಭಕ್ಕೆ ಅದನ್ನು ಕೂಡ ಏರ್ಪಡಿಸಿದ್ದೀವಿ. ಆದರೆ ಇವತ್ತು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಸರ್ಕಾರವನ್ನು ಯಾಕೆ ಮಾಡ್ತಾ ಇದ್ದಾರೆ? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸರ್ಕಾರಕ್ಕೆ ವಿಶೇಷವಾದಂತಹ ಒಂದು ಸ್ಥಾನ ಇದೆ. ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ, ಅಮೃತಂ ಶಿಶಿರೇ ವನ್ಹಿ, ಅಮೃತಂ ಬಾಲಭಾಷಣಂ, ಅಮೃತಂ ಸ್ವಪ್ರಿಯಾ ಭಾರ್ಯ, ಅಮೃತಂ ಸ್ವಾಮಿ ಗೌರವಂ, ಸ್ವಾಮಿ ಗೌರವಂ. ಈ ಶ್ಲೋಕದ ಅರ್ಥ ಅಂದ್ರೆ ಅಮೃತಂ ಶಿಶೇವನ್ಹಿ, ಡಿಸೆಂಬರ್ ತಿಂಗಳಲ್ಲಿ ಬೆಂಕಿನಲ್ಲಿ ಹೆಂಗೆ ಕಾಣ್ತಾ ಇದ್ದಾರೆ ಅಮೃತ ಸಮಾನವಾಗಿ ಕಾಣ್ತಾ ಇದೆ. ಬಹಳ ಚೆನ್ನಾಗಿ ಅಮೃತಂ ಬಾಲಭಾಷಣಂ, ಚಿಕ್ಕ ಮಕ್ಕಳು ಆಡುವಂತಹ ತೊಲರಂದಿ ನಮಗೆ ಅಮೃತ ಸಮಾನವಾಗಿ ಕಾಣ್ತಾ ಇದೆ. ನಿಮಗೆ ಪ್ರಿಯವಾಗಿರುವಂತಹ ನಿಮ್ಮ ಧರ್ಮ ಪತ್ನಿ ನಿಮಗೆ ಅಮೃತಕ್ಕೆ ಸಮಾನವಾಗಿ ಕಾಣ್ತಾ ಇದ್ದಾಳೆ. ಆ ದಿಶೆಯಲ್ಲಿ ಬೀದರ್ ಮಹಾನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಸರ್ಕಾರ ಸಮಾರಂಭ ಇದು ಕೇವಲ ಹೂವಿನ ಮಾಲೆ ಶಾಲು ಹಚ್ಚುವ ಕಾರ್ಯಕ್ರಮವಲ್ಲ. ಎಲ್ಲ ಸಮಾಜದವರು ಕೂಡಿಕೊಂಡು ಈಶ್ವರ ಬಿ ಖಂಡ್ರೆಯವರಿಗೆ ಏನ್ ಕೊಡ್ತಾ ಇದ್ದಂದ್ರೆ ನಿಜವಾದ ಅಮೃತವನ್ನೇ ಬೀದರ್ ನಗರದ ಮಹಾಜನತೆ ಕೊಟ್ಟಿದ್ದೀರಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲ ಸ್ವಾಮೀಜಿಯವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಭಾರತೀಯ ಚನ್ನಬಸವ ಪಟ್ಟದೇವರ ಹೆಸರನ್ನ ನೀವೆಲ್ಲರ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿಯಾಗಿ ಜೀವಂತಿದೆ. ಆದ್ರೆ ಅದಕ್ಕೆ ಕಾರಣೀಭೂತರು ಯಾರಂದ್ರೆ ಇಡೀ ನಮ್ಮ ಸ್ವಾಮಿ ಜನಾಂಗಕ್ಕೆ, ಇಡೀ ನಮ್ಮ ಕಾಲಿಯ ಒಳಗಕ್ಕೆ, ಮತ್ತು ಗುರು ವಿರಕ್ತರಲ್ಲಿ, ಪಂಚಾಚಾರ್ಯರಲ್ಲಿ, ವಿರಕ್ತರಲ್ಲಿ, ಬಸವತತ್ವದಲ್ಲಿ ಎಲ್ಲ ಪೂಜೆಗಳನ್ನ ಅಪ್ಪಿಕೊಂಡು ಶಿವಯೋಗ ಮಂದಿರ ಎನ್ನುವಂಥ ಮಹಾನ್ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಾವಿರಾರು ಜಂಗಮರಿಗೆ ಸನ್ಯಾಸಿಗಳಿಗೆ ದೀಕ್ಷೆಯನ್ನು ನೀಡಿ ಸ್ವಾಮೀಜಿಗಳನ್ನ ಆದರ್ಶ ಸ್ವಾಮೀಜಿಗಳನ್ನಾಗಿ ತಯಾರು ಮಾಡಿದಂಥ ಕೀರ್ತಿ ಯಾರಿಗಾದರೂ ಸಲ್ತಾ ಇದ್ರೆ ಹಾನಗರದ ಗುರು ಕುಮಾರ ಸ್ವಾಮಿಗಳು ಸಲ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಪಟ್ಟದೇವರಿದ್ದ ಅವರ ಹೆಸರಿನ ಮೇಲೆ ಚನ್ನಬಸವ ಪಟ್ಟದೇವರು ಶ್ರೀ ಕುಮಾರೇಶ್ವರ ಪ್ರಸಾದದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅನೇಕ ವರ್ಷಗಳ ಪೂರ್ವದಲ್ಲಿ ನಮಗೇನಾದರೂ ಒಂದು ಆಧ್ಯಾತ್ಮಿಕ ದಿವ್ಯ ಶಕ್ತಿ, ನಿಮ್ಗೆ ಹೆಂಗ ರಾಜಕೀಯ ಗುರುಗಳಿರ್ತಾ ಇದ್ದಾರೆ ಪ್ರತಿಯೊಬ್ಬರಿಗ, ಹಂಗ ಎಲ್ಲ ಸ್ವಾಮೀಜಿಯವರಿಗೆ ಧಾರ್ಮಿಕ ಗುರುಗಳಾಗಿ ಒಳ್ಳೆಯ ಸಂಸ್ಕಾರವನ್ನು ನೀಡಿರುವಂತ ಮಹಾನ್ ಶಕ್ತಿ ಯಾರ್ಯಾರು ಇದ್ದರೆ ಅವರು ಲಿಂಗೈಕ್ಯ ಹಾನಗರ ಗುರು ಕುಮಾರ ಸ್ವಾಮಿಗಳು ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಗರುಡಿ ಮನೆಯಲ್ಲಿಯೇ ನಮ್ಮ ಚನ್ನಬಸವ ಪಟ್ಟದೇವರು ತಯಾರಾಗಿದ್ದಾರೆ. ಚನ್ನಬಸವ ಪಟ್ಟದೇವರೇ ಇರ್ತಿದ್ದಿಲ್ಲ ಮತ್ತು ಹಾನಗರ ಗುರು ಕುಮಾರ ಸ್ವಾಮಿಗಳು ಶಿವಯೋಗ ಮಂದಿರ ಸ್ಥಾಪನೆ ಮಾಡದೇ ಇದ್ರೆ ಚನ್ನಬಸವ ಪಟ್ಟದೇವರು ಇರ್ತಿದ್ದಿಲ್ಲ, ಬಸವಲಿಂಗ ಪಟ್ಟದೇವರು ಕಾಡ್ತಾ ಇದ್ದಾರೆ. ಅವರ ಆದರ್ಶ ಪಥದಲ್ಲಿ ಇವತ್ತು ಬಸವಲಿಂಗ ಪಟ್ಟದೇವರು ಹೆಂಗೆ ಎಂಥ ಕೆಲಸ ಮಾಡ್ಯಾರ ಅಂದ್ರೆ ಆ ಸೂರ್ಯನ ಬೆಳಕಿನಲ್ಲಿ ಇವತ್ತು ಹೆಂಗ ಚನ್ನಬಸವ ಪಟ್ಟದೇವರು ಇರುವಂತಹ ಸೂರ್ಯನ ಬೆಳಕಿನಲ್ಲಿ ಆದರ್ಶ ಪಥದಲ್ಲಿ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಎಲ್ಲ ಕ್ಷೇತ್ರದಲ್ಲಿ ಅದ್ಭುತವಾಗಿರುವಂತಹ ಕಾರ್ಯವನ್ನು ಮಾಡಿರುವಂತಹ ಕೀರ್ತಿ ಬಸವಲಿಂಗ ಪಟ್ಟದೇವರಿಗೆ ಸಲ್ತಾ ಇದೆ. ಅಂಥವ್ರು ಇವತ್ತು ಸೋಮಶೇಖರ್ ಪಾಟೀಲ್ ಗಾಂಧಿ ಅವರು, ಬಾಬು ವಾದಿ ಅವರು, ರಜನೀಶ್ ವಾದಿ ಅವರೆಲ್ಲ ಅನುದಾನಗಳು ಕೂಡ್ಕೊಂಡು ಅದ್ಭುತವಾಗಿರುವಂತಹ ಕಾರ್ಯ ಮಾಡಿದ್ದೀರಿ. ಈ ಕಾರ್ಯ ಇಲ್ಲಿಗೆ ನಿಲ್ಲುವುದು ಬೇಡ. ನಾವೆಲ್ಲರೂ ಕೂಡ ವೀರಶೈವರು, ಲಿಂಗಾಯತರು ನಾವೆಲ್ಲರೂ ಕೂಡ ಒಂದೇ. ವಿಚಾರಗಳ ಭಿನ್ನತೆ ಇರಬಹುದು. ಪೂಜ್ಯರ ಅಸ್ಕರಿತವಾಣಿಯಿಂದ ಬಸವತತ್ವವನ್ನು ಪ್ರವಚನ ಮಾಡ್ತಾ ಇದ್ರು ವಿಜಯನಾಥ ಮಹಾಸ್ವಾಮೀಜಿಯವರು. ಆಗ ನನಗೇನು ಖುಷಿ ಆಗ್ತಾ ಇದೆ ಅಂತಂದ್ರೆ, ಯಾರು ಬಸವತತ್ವವನ್ನು ನಿಜವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಪ್ರಸಾರ ಮಾಡ್ತಾ ಇದ್ದಾರೆ, ಅವ್ರೀಗ ನಮೋ ನಮೋ ಅಂತಕ್ಕಂಥ ಒಂದು ಕಾರ್ಯ ಮಟ್ಟ ಮೊದಲನೇದಾಗಿ ಹಾಕೊಂಡು ಮಠದಲ್ಲಿ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ನೋಡಿ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅಸ್ಕರಿತವಾಣಿ ಬಸವತತ್ವವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತು ಪಂಚಾಚಾರ್ಯರು ಬಸವತತ್ವ ಇರ್ಬೋದು, ವಿಚಾರಗಳ ಭಿನ್ನತೆ ಇದ್ರೂ ಕೂಡ ನಾವೆಲ್ಲರೂ ಧಾರ್ಮಿಕ ವ್ಯಕ್ತಿಗಳು ಒಂದಾಗಿ ಒಂದೊಂದು ದಿನ, ಯಾಕೆಂದ್ರೆ ಇವತ್ತು 3 ವರ್ಷ ಆಯ್ತು ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಸ್ಥಾಪನೆಯಾಗಿ 3 ವರ್ಷ ಆಯ್ತು. ಇಲ್ಲಿಯವರೆಗೆ ಏನೇನೋ ಆಗುವುದಾಗಿತ್ತು. ಆರ್ಥಿಕ ರೀತಿಯಲ್ಲಿ ಎಷ್ಟೋ ಎತ್ತರ ಮಟ್ಟಕ್ಕೆ ಬೆಳಿಬೇಕಾಗಿತ್ತು, ಅಷ್ಟರ ಮಟ್ಟಿಗೆ ಇನ್ನೂ ಬೆಳೆದಿಲ್ಲ.
ಸಿಖ್ಖರ ಒಂದು ಸಂಘ ಎಷ್ಟೋ ಉನ್ನತ ಮಟ್ಟಕ್ಕೆ ಅವರು ಬೆಳೆಸಿದ್ದಾರೆ. ಜೈನರ ಒಂದು ಸಂಘ 5,000 ಕೋಟಿ ಡಿಪಾಸಿಟ್ ಇಟ್ಟಾರೆ. ಆದ್ರೆ ವೀರಶೈವ ಮಹಾಸಭಾ ಎಷ್ಟು ನನಗೆ ಗೊತ್ತಿಲ್ಲ. ಆದ್ರೆ ಆರ್ಥಿಕವಾಗಿ ಸದೃಢವಾಗಬೇಕು. ಯಾವ ಸಂಸ್ಥೆ ಆರ್ಥಿಕವಾಗಿ ಭದ್ರ ಆಗಿರ್ತಾ ಇದೆ ಅದು ಸಮಾಜದಲ್ಲಿ ಶ್ರೇಷ್ಠ ಕಾರ್ಯಗಳನ್ನು ಕೂಡ ಬಹಳ ಯಶಸ್ವಿಯಾಗಿ ಮಾಡಬಹುದು. ಆ ದಿಶೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯ ಬಲವನ್ನು ಕೊಡುವಂತಹ ಒಂದು ಶಕ್ತಿ ಈಶ್ವರ ಬಿ ಖಂಡ್ರೆಯವರಿಗೆ ಇರ್ತಾ ಇದೆ ಅನ್ನುವಂಥ ಮಾತ್ರ ಎಲ್ಲ ಪೂಜರ ಆಶೀರ್ವಾದ ಸದಾಕಾಲ ಅವರಿಗೆ ಇರ್ತಾ ಇದೆ ಅನ್ನುವಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ, ನಾನು ಏನಾದರೂ ಎರಡು ಮಾತುಗಳನ್ನು ಹೇಳಿದ್ರೆ ಆ ಮೂಢಪಟ್ಟದ ಅಧಿಕಾರಿಯಾಗಿ ಹೇಳ್ತಾ ಇಲ್ಲ, ಮಹಾತ್ಮ ಮಹಾತ್ಮ ಬಸವೇಶ್ವರರ ಪಾದದ ಸೇವಕನಾಗಿ ಎರಡು ಮಾತುಗಳನ್ನು ಹೇಳಿ ಅನ್ನುವಂಥ ಮಾತನ್ನು ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದಾರೆ. ಇಲ್ಲಿವರೆಗೆ ಪ್ರಪ್ರಥಮವಾಗಿ ಆನೆಲ್ಲ ಕುಮಾರ ಸುಡಿಯೋಗಿಗಳವರು 120 ವರ್ಷದ ಹಿಂದೆ ಅಖಿಲ ಭಾರತ ವೀರಶೈವ ಮಹಾಸಭಾವನ್ನು ಸ್ಥಾಪನೆ ಮಾಡಿದರು. ಸ್ಥಾಪನೆ ಮಾಡಿದ ಮೇಲೆ ಹಲವಾರು ಜನ ಅಧ್ಯಕ್ಷರಾದರು. ಅದರಲ್ಲಿ ಸನ್ಮಾನ್ಯ ಭೀಮಣ್ಣ ಖಂಡ್ರೆಯವರು, ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು. ಸನ್ಮಾನ್ಯ ಭೀಮಣ್ಣ ಖಂಡ್ರೆಯವರು ಅಧ್ಯಕ್ಷರಾದ ಮೇಲೆ ವೀರಶೈವ ಮಹಾಸಭೆಗೆ ಎಲ್ಲಿಯೂ ಒಂದು ನಿವಾಸ, ಒಂದು ಕಾರ್ಯಾಲಯ ಆಗಲಿ, ಒಂದು ವೀರಶೈವ ಲಿಂಗಾಯತರಿಗೆ ಒಂದು ಬಿಲ್ಡಿಂಗ್ ಆಗಲಿ ಎಲ್ಲೂ ಇದ್ದಿದ್ದಿಲ್ಲ. ಆ ಕೆಲಸವನ್ನು ಮಾಡಿದವರು ಯಾರಂದರೆ ಸನ್ಮಾನ್ಯ ಭೀಮಣ್ಣ ಖಂಡ್ರೆಯವರು. ಭೀಮಣ್ಣ ಖಂಡ್ರೆಯವರಾದ ಮೇಲೆ ಶಾಮನೂರು ಶಿವಶಂಕರರಾದರು. ಆಮೇಲೆ ನಮ್ಮ ಪರಿಸರ ಮತ್ತು ಅರಣ್ಯ ಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ ಖಂಡ್ರೆಯವರು ಈಗ 24ನೇ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಾರೆ. ಅದಕ್ಕಾಗಿ ಸನ್ಮಾನ್ಯ ಭೀಮಣ್ಣ ಖಂಡ್ರೆಯವರ ಒಂದು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡೀತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆಯವರು ನಿಜವಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಮತ್ತೊಮ್ಮೆ ವೀರಶೈವ ಲಿಂಗಾಯತ ಮಹಾಸಭಾ ಅದ ಅನ್ನೋದು ತೋರಿಸಿಕೊಡ್ತಕ್ಕಂಥ ಶಕ್ತಿ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆಯವರಿಲ್ಲದ. ಅದಕ್ಕಾಗಿ ಭಾಳ ಸಂತೋಷ ಆಗ್ತದೆ. ಅವರು ನಿಜವಾಗಿ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು. ಈಗಾಗಲೇ ಹಾರ್ಕೋಡ್ ಶ್ರೀಗಳು ಹೇಳಿದಾಗೆ ಸನ್ಮಾನ್ಯ ನಮ್ಮ ಈಶ್ವರ ಬಿ ಖಂಡ್ರೆಯವರು ಇನ್ನೂ ಉನ್ನತವಾದಂಥ ಹುದ್ದೆಗೆ ಏರಲಿ ಅಂತ ಹೇಳಿದರು. ನಾನೂ ಮುಂದೆ ಒಂದು ದಿನ ಏನಕ್ಕೆ ಗ್ಯಾರಂಟಿ ಅವರು ಈ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಗ್ಯಾರಂಟಿ ಅವರು ಹಾಗೇ ಆಗ್ತಾರಂತಕ್ಕಂಥ ಭರವಸೆ ನನಗಿದೆ. ಯಾಕಂದರೆ ಯಾಕೆ ಈ ಮಾತನ್ನು ನಾನು ಹೇಳ್ತೇನೆಂದರೆ ಅವರಲ್ಲಿ ಆ ತಾಕತ್ತದೆ. ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಬೇಕಂತೇಳಿ ಎಷ್ಟೋ ಜನ ಏನು ಕೇಳಿದಾಗ ಕಾಯ್ದುಕೊಂಡು ಕೊಟ್ಟಿದ್ರು. ಆದರೆ ಸಹಜವಾಗಿ ಏನು ಕೇಳಿದಾಗ ಎಲ್ಲರ ಅವಿರೋಧವಾಗಿ ಸನ್ಮಾನ್ಯ ನಮ್ಮ ಈಶ್ವರ್ ಬಿ ಖಂಡ್ರೆಯವರಿಗಿದ್ದಾರೆ. ಅದಕ್ಕಾಗಿ ಅವರಿಗೆ ವಿಶ್ವಗುರು ಬಸವಣ್ಣವರು ಇನ್ನೂ ಆಶೀರ್ವಾದ ಕೊಡಲಿ, ಅವರ ಜೀವನ ಒಳ್ಳೆಯದಾಗಲಿ. ನಿಜವಾಗಿ ಬಹಳ ಉತ್ತಮವಾಗಿ ಒಳ್ಳೆಯ ಸಜ್ಜನ ವ್ಯಕ್ತಿಗಳು ನಮ್ಮ ಸನ್ಮಾನ್ಯ ಈಶ್ವರ್ ಖಂಡ್ರೆಯವರಿದ್ದಾರೆ. ಅದನ್ನ ತಕ್ಷಣ ಹೇಳಿದ್ರು, ಆ ಕಾರ್ಯ ಅವ್ರು ಬೇಗನೆ ಮಾಡೇ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಎಲ್ಲರಿಗೂ ಇದೆ. ಅವ್ರು ಯಾವ್ದು ಹೇಳ್ತಾರೆ ಅದು ಮಾಡ್ತಾರೆ, ಯಾವ್ದು ಮಾಡ್ತಾರೆ ಅದು ಹೇಳ್ತಾರೆ. ಅಂಥ ಅಪರೂಪವಾದಂಥ ಕಾರ್ಯಕ್ರಮವನ್ನ ಅಷ್ಟೇ ಅಲ್ಲ, ಯಾರಿಗೂ ನಿರೀಕ್ಷೆ ಇಲ್ಲದ ಸಮಯದಲ್ಲಿ ನೂತನ ಅನುಭವ ಮಂಟಪದ ಕಟ್ಟಡ ಸಮಿತಿಯನ್ನು ನಿರ್ಮಿಸಿ ನೀಲಿ ನಕ್ಷೆಯನ್ನ ತಯಾರು ಮಾಡಿದಂತ ಶ್ರೇಯಸ್ಸು ಈಶ್ವರ ಖಂಡ್ರೆಯವರಿಗೆ ಸಲ್ತದ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಂಧುಗಳೇ, ಇವತ್ತ ನಾವೆಲ್ಲರೂ ಮೊನ್ನೆ ವಚನ ವಿಶ್ವವಿದ್ಯಾಲಯ ಆದ ಕಾಲಕ್ಕೆ ವಚನ ವಿಶ್ವವಿದ್ಯಾಲಯ ನಾವೆಲ್ಲ ಗುರುಗಳು ಅಲ್ಲಿ ಮನವಿ ಕೊಡುವಾಗ ಅವರು ಜಮೀನು ಎಲ್ಲಿದ್ದಾರೆ ಸ್ವಾಮಿ, ಜಮೀನು ಇಲ್ಲ, ನಾನು ಜಮೀನು ಇದೆ, ಬಸವ ಕಲ್ಯಾಣದಲ್ಲಿ ನೀವು ವಚನ ವಿಶ್ವವಿದ್ಯಾಲಯಕ್ಕೆ ಮಾನ್ಯತೆ ಕೊಡ್ರಿ, ನಾನು ಜಮೀನು ಕೊಡಿಸೋದು ನನ್ನ ಜವಾಬ್ದಾರಿ ಅಂತ ಹೇಳಿ ವಚನ ವಿಶ್ವವಿದ್ಯಾಲಯಕ್ಕೆ ಮಾನ್ಯತೆ ಸಿಗಲಿಕ್ಕೆ, ಬಸವ ಕಲ್ಯಾಣದಲ್ಲಿ ವಚನ ವಿಶ್ವವಿದ್ಯಾಲಯ ಆಗಲಿಕ್ಕೆ ಮುಖ್ಯ ಕಾರಣೀಕರ್ತರು ಸನ್ಮಾನ್ಯ ಈಶ್ವರ ಖಂಡ್ರೆಯವರಂತ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ
ಅಲ್ಪಸಂಖ್ಯಾತರ ಮಾನ್ಯತೆ ಸಲುವಾಗಿ ಅದು ಒಂದು ಕ್ರಾಂತಿ ಎದ್ದಿದ್ದು ವೀರಶೈವ ಮಹಾಸಭೆಯಿಂದಲೇ ಅದಕ್ಕಾಗಿ ಅವ್ರ ಕಾಲದಲ್ಲೇ ಅದು ಪೂರ್ಣ ಹಾಗೇ ಆಗ್ತದೆ ಅನ್ನುವಂಥ ಭರವಸೆಯನ್ನು ನಾವು ನೀವೆಲ್ಲ ಮಾಡೋಣ ಅನ್ನುವಂಥ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತ ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಬೇಕು. ಇವತ್ತ ನಾವು ಮಹಾರಾಷ್ಟ್ರದ ಸಂಚಾರ ಹೋದಾಗ ಅನೇಕ ಮಠಗಳೆಲ್ಲ ಖಾಲಿ ಇತ್ತು, ಅನೇಕ ಮಠಗಳು ಖಾಲಿ ಇತ್ತು. ಆದರೆ ಕರ್ನಾಟಕದಲ್ಲಿ ಎಲ್ಲ ಮಠಗಳು ಜೀವಂತವಾಗಿರ್ಲಿಕ್ಕೆ ಕಾರಣೀಕರ್ತರು ಯಾರು ಅಂದ್ರೆ ಹಾನಗಲ್ ಕುಮಾರೇಶ್ವರ ಶಿವಯೋಗಿಗಳು ಅದರಂತೆ ಕರ್ನಾಟಕದ ಮಠಗಳು ಜೀವಂತವಾಗಿದ್ದಾವೆ. ಮಹಾರಾಷ್ಟ್ರದಲ್ಲಿಯೂ ನಾನು ಪ್ರತಿಯೊಂದು ಜಿಲ್ಲೆ ಕಡ್ಡಾಡೀನಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಮಠಗಳದಾವ. ಆದ್ರೆ ಯಾವ ಸ್ವಾಮಿಗಳು ಅಲ್ಲಿಲ್ಲ. ಆಸ್ತಿ ಬೇಕಾದಷ್ಟಿದೆ, 4 ದಿನ ಟ್ರಸ್ಟಿಗಳು ಅಲ್ಲಿ ಹಂಚ್ಕೊಂಡು ಉಪಯೋಗ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತ ಪ್ರಸಾದ ನಿಲಯನೇ ಇರಲಿ, ಹೈಸ್ಕೂಲೇ ಇರಲಿ, ಏನೇ ಇರಲಿ, ಸಮಾಜ ಸೇವೆ ಮಾಡಲಿಕ್ಕೆ ಕರ್ನಾಟಕ ಮಠಗಳು ಜೀವಂತವಾಗಿರ್ಲಿಕ್ಕೆ ಶಿವಯೋಗ ಮಂದಿರ ಕಾರಣ. ಅದಕ್ಕೆ ಹಾನಗಲ್ ಕುಮಾರೇಶ್ವರ ಶಿವಯೋಗಿಗಳು ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಇವತ್ತ ಇನ್ನೊಂದು ಕೊನೆಯದೊಂದು ಮಾತನ್ನು ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಯಾರೇ ಆಗಲಿ, ಈ ವೀರಶೈವ ಇರಲಿ, ಲಿಂಗಾಯತ ಇರಲಿ, ಅಥವಾ ಬಸವಣ್ಣ ಇರಲಿ, ಲಿಂಗಾಯತ ಧರ್ಮ ಇರಲಿ, ಅದಕ್ಕೆ ಹೊರಗಿನವರು ಆಕ್ರಮಣ ಮಾಡಿದ್ದಾರೆ, ಸುಳ್ಳು ಸುದ್ದಿಯನ್ನ ಆರೋಪ ಮಾಡಿದ್ದಾರೆ. ನಾವೆಲ್ಲ ಸಮಾಜ ಬಾಂಧವರು, ವಿವಿಧ ಸಂಘಟನೆಯವರು ಒಕ್ಕೂಲಿನಿಂದ ಅದನ್ನ ಖಂಡಿಸಿ ಆ ಸಮಾಜ ರಕ್ಷಣೆ ಮಾಡುವಂತ ಜವಾಬ್ದಾರಿ ಎಲ್ಲ ಸಂಘಟನೆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಸಮಯ ಬಹಳ ತೆಗೆದುಕೊಳ್ಳೋದಿಲ್ಲ, ಇನ್ನು ಅನೇಕ ವಿಷಯ ನಾನು ಪ್ರಸ್ತಾಪ ಮಾಡೋದಿಲ್ಲ. ಇವತ್ತ ಈಗಾಗಲೇ ನಮ್ಮ ಪೂಜ್ಯರು ಹೇಳಿದ್ರು, 150-106 ವರ್ಷಗಳ ಹಿಂದೆ ಸ್ಥಾಪನೆ ಆಗಿರುವಂತ ವೀರಶೈವ ಮಹಾಸಭೆ ಸ್ವಂತ ಕಟ್ಟಡ ಇರಲಿಲ್ಲ. ಅದನ್ನ ಲೋಕನಾಯಕ ಭೀಮಣ್ಣ ಖಂಡ್ರೆಯವರ ಕಾಲದಲ್ಲಿ ಅದನ್ನ ಸ್ವತಂತ್ರವಾಗಿ ಕಟ್ಟಡ ನಿರ್ಮಿಸಿ ಅದಕ್ಕೊಂದು ಸ್ವಂತ ಅಸ್ತಿತ್ವವನ್ನು ತಂದುಕೊಟ್ಟವರು ಭೀಮಣ್ಣ ಖಂಡ್ರೆಯವರಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಮುಂದಿನ ಭವಿಷ್ಯದಲ್ಲಿ ಅವರು ಉಜ್ವಲವಾಗಿ ಅವ್ರ ಭವಿಷ್ಯ ಬೆಳಕಾಗಲಿ, ಉಜ್ವಲವಾಗಿ ಅವ್ರ ಭವಿಷ್ಯ ಬೆಳೆಯಲಿ ಅಂತ ನಮ್ಮೆಲ್ಲರ ಗುರು ಬಸವಣ್ಣನವರ ಅಖಂಡ ಆಶೀರ್ವಾದ, ಚನ್ನಬಸವ ಪಟ್ಟದೇವರ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಂತ ಹಾರೈಸಿ, ಇವತ್ತ ಇಷ್ಟೊಂದು ಬೃಹತ್ ಸಭೆ ಆಯೋಜನೆ ಮಾಡಲಿಕ್ಕೆ ನಮ್ಮ ಜಾಬ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಕೂಡಿಕೊಂಡು ಈ ಒಂದು ಸಭೆಯನ್ನು ಏರ್ಪಾಡು ಮಾಡಿದಾರಲ್ಲ, ಅವ್ರಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ. ಕರ್ನಾಟಕದ ಶೈಕ್ಷಣಿಕದ ಕ್ರಾಂತಿಯನ್ನು ಮಾಡಿ ಲಿಂಗಾಯತ ಧರ್ಮದ ಬಸವಣ್ಣನವರ ಕಾಯಕ ದಾಸೋಹದ ಮನುಷ್ಯತ್ವದ ಪ್ರಮಾಣದ ಮೇಲೆ ತತ್ವ ಸಿದ್ಧಾಂತವನ್ನು ಬೆಳೆಸಿರ್ತಕ್ಕಂಥ ಶ್ರೇಯಸ್ಸು ಲಿಂಗಾಯತರಿಗೆ ಸಲ್ಲುತ್ತದೆ ಅನ್ನತಕ್ಕಂಥದ್ದನ್ನು ನಾವು ಯಾರು ಮರಿಬಾರದು ಅನ್ನತಕ್ಕಂಥ ಮಾತೊಂದಿಗೆ ಈಶ್ವರ ಖಂಡ್ರೆ ಅವರ ಸೇವೆ ಬಹಳ ದೊಡ್ಡದು. ಅವರಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಇದೆ, ಬಹಳ ದೊಡ್ಡ ಸವಾಲಿದೆ. ನಾನು ಅವರಲ್ಲಿ ಒಂದು ವಿನಂತಿಸಿಕೊಳ್ತೇನೆ, ತಾವುಗಳು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಮಠಾಧೀಶರಲ್ಲಿ ತತ್ವ ಸಿದ್ಧಾಂತದ ಮೇಲೆ ಸಮಾಜ ಕಟ್ಟಿಬಿಟ್ರೆ ಎಲ್ಲರೂ ಒಂದರಾಗ್ಬಿಡ್ತಾರೆ. ತತ್ವ ಸಿದ್ಧಾಂತದ ಮೇಲೆ ಸಮಾಜ ಕಟ್ಟಬೇಕು. ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ ಏನು ಹೇಳ್ತಿದೆ ಅನ್ನತಕ್ಕಂಥ ತತ್ವದ ತಳಹದಿಯ ಮೇಲೆ ನೀವು ಸಂಘಟನೆ ಮಾಡಿ ಈ ಸಮಾಜ ಉಳಿತದೆ, ಈ ಸಮಾಜ ಬೆಳೀತದೆ ಅನ್ನತಕ್ಕಂಥದ್ದನ್ನು ಕಾಣಬೇಕು. ತತ್ವ ಬಿಟ್ಟು ವ್ಯಕ್ತಿ ಪ್ರಧಾನವಾಗಿ ನಾವು ಹೊರಟು ಬಿಟ್ರೆ ಸಮಾಜ ಕಟ್ಟಲಿಕ್ಕೆ ಆಗೋದಿಲ್ಲ. ದೇಶದಲ್ಲಿ ಅನೇಕ ಜನ ರಾಜಕಾರಣಿಗಳಿರ್ಬೋದು, ಆದರೆ ಸಂವಿಧಾನ ಅನ್ನತಕ್ಕಂಥದ್ದು ಒಂದು ಯಾವ ರೀತಿಯಲ್ಲಿ ಇದೆ, ಅದೇ ರೀತಿ ಲಿಂಗಾಯತ ಧರ್ಮದ ಸಂವಿಧಾನದ ಫಿಲಾಸಫಿಕಲ್ ನಾಲೆಡ್ಜ್ ಏನಿದೆ, ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ ಏನು ಹೇಳ್ತದೆ, ಅದರ ಮೇಲೆ ಸಮಾಜವನ್ನು ಕಟ್ಟಬೇಕು. ಆವಾಗ ಮಾತ್ರ ಸಮಾಜ ಉಳಿತದೆ. ವ್ಯಕ್ತಿ ಪ್ರಧಾನವಾದ ಮಾತುಗಳನ್ನು ಕೇಳಿಕೊಟ್ಟು ಹೋಗಿಬಿಟ್ರೆ ಸಮಾಜ ನಾಶವಾಗ್ತದೆ ಅನ್ನತಕ್ಕಂಥ ಸೂಕ್ಷ್ಮಮತಿ ಅರಿವಿನ ಪ್ರಜ್ಞೆಯನ್ನು ಇಟ್ಟುಕೊಂಡು ಮಹಾಸಭಾ ಕೆಲಸವನ್ನು ಮುಂದುವರಿಸಬೇಕನ್ನತಕ್ಕಂಥ ಮಾತನಾಡ್ತಾ, ಅವರು ನಮ್ಮವರೇ, ಬೆಳಿಬೇಕು, ಬೆಳೆಸಬೇಕು, ಉಳಿಬೇಕು, ಇನ್ನೂ ದೊಡ್ಡ ಸ್ಥಾನದಲ್ಲಿ ಅವರು ಹೋಗಬೇಕನ್ನತಕ್ಕಂಥ ಹಾರೈಕೆ ಎಲ್ಲ ಮಠಾಧೀಶರು ಇದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ
ಅವರಿಗೆ ಬೆನ್ನಿಗೆ ಯಾವಾಗಲೂ ಚೆನ್ನಬಸವ ಪಟ್ಟದೇವರೇ ಇದ್ದಾರೆ ಅನ್ನತಕ್ಕಂಥದನ್ನ ಅರಿವಿನ ಪ್ರಜ್ಞೆ ಇಟ್ಟುಕೊಂಡು ಅವರು ಹೋಗ್ತಾ ಇದ್ದಾರೆ. ಚೆನ್ನಬಸವ ಪಟ್ಟದೇವರು ಅಂದರೆ ಬಸವ, ಬಸವ ಅಂತ ಹೇಳಿದ್ರೆ ಚೆನ್ನಬಸವ ಪಟ್ಟದೇವರು ಅಂತ ಇರ್ತಕ್ಕಂಥ ಒಂದು ಧೈರ್ಯ ಅವರಲ್ಲಿ ಇದೆ ಅನ್ನತಕ್ಕಂಥದನ್ನ ವಿಶ್ವಾಸ ಇಟ್ಟುಕೊಳ್ತಾ ಅವರ ತಂದೆಯವರು ಮಾಡಿರ್ತಕ್ಕಂಥ ಕಾರ್ಯ, ಇವರ ವ್ಯವಸ್ಥೆ ಇವತ್ತೆಲ್ಲ ರೀತಿಯಲ್ಲಿ ಬೆಳಿಬೇಕು. ಲಿಂಗಾಯತರ ಭವಿಷ್ಯ ಮತ್ತು ಇತಿಹಾಸವನ್ನು ಕುರಿತು ಚಿಂತನೆ ಮರುಕಳಿಸಬೇಕು. ಎಲ್ಲ ರಾಜಕೀಯ ನಾಯಕರು ಅರ್ಥ ಮಾಡಿಕೊಳ್ಬೇಕು. ಒಂದು ವೇದಿಕೆಯಲ್ಲಿ ಪ್ರಾರಂಭ ಆಗಿದೆ ಅಂದರೆ ನಾನು ಅದನ್ನೇ ಹೇಳ್ತಾ ಇರ್ತೇನೆ, ಇಸ್ಲಾಂ ಸಮಾಜದವರು ಎಲ್ಲ ಪಾರ್ಟಿಯೊಳಗಿರ್ತಾರೆ, ಆದರೆ ಧರ್ಮದ ವಿಷಯ ಬಂದಾಗ ಎಲ್ಲ ಒಂದಾಗ್ತಾರೆ. ಆದರೆ ನಮ್ಮಲ್ಲಿ ಎಲ್ಲ ಪಾರ್ಟಿಯೊಳಗೆ ನಾವು ಇದ್ದೇವೆ, ಧರ್ಮದ ವಿಷಯ ಬಂದಾಗ ನಾವು ಪಾರ್ಟಿಯನ್ನೇ ನೋಡ್ತೇವೆ ಹೊರತು ಧರ್ಮವನ್ನು ನೋಡೋದ್ರಿಂದ ಬಹಳ ಎಚ್ಚರ ವಹಿಸಬೇಕು ಅನ್ನತಕ್ಕಂಥದನ್ನು ಕಿವಿಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವೆಲ್ಲರೂ ಒಂದಾಗಿ ಬದುಕಬೇಕನ್ನತಕ್ಕಂಥದ್ದನ್ನು ಕಾಣಬೇಕು. ಲಿಂಗಾಯತರು ಬಹಳ ದೊಡ್ಡ ದಾಸೋಹಿಗಳು, ಬಹಳ ದೊಡ್ಡ ದಾಸೋಹಿಗಳು. ಅವರಷ್ಟು ದಾಸೋಹದ ಮನೋಭಾವನೆ ಇರ್ತಕ್ಕಂಥವ್ರನ್ನ ನಾವು ನೋಡಿಲ್ಲ. ಮನುಷ್ಯ ಸಮಾಜವನ್ನು ಕಟ್ಟಿರ್ತಕ್ಕಂಥ ಧರ್ಮ ಯಾವುದಾದ್ರೆ ಅದು ಬಸವ ಧರ್ಮ, ಅದು ಶರಣ ಧರ್ಮ, ಅದು ಲಿಂಗಾಯತ ಧರ್ಮ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಬದುಕೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಈ ದೇಶಕ್ಕೆ ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವದ ಪ್ರಜೆಗಳ ಧರ್ಮವನ್ನು ಕೊಟ್ಟಿರ್ತಕ್ಕಂಥ ನಾಡು ಬೀದರ್ ಅನ್ನತಕ್ಕಂಥದ್ದನ್ನು ನಾವು ಅರಿವಿನ ಪ್ರಜ್ಞೆಯನ್ನು ಇಟ್ಟುಕೊಂಡು ಈ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡೋಣ ಅನ್ನತಕ್ಕಂಥದ್ದನ್ನು ಹೇಳ್ತಾ, ಭೀಮಣ್ಣ ಖಂಡ್ರೆಯವರ ಪುತ್ರರಾಗಿರ್ತಕ್ಕಂಥ ಈಶ್ವರ ಖಂಡ್ರೆಯವರ ಬದುಕು ಹಸನಾಗಲಿ, ಮುಂದೆ ಭವಿಷ್ಯಕ್ಕೆ ದೊಡ್ಡ ಬೆಳಕಾಗಲಿ ಅನ್ನತಕ್ಕಂಥ ಮಾತಿನೊಂದಿಗೆ ಅವರಿಗೆ 4 ಅಭಿನಂದನೆ ನುಡಿಯನ್ನು ಹೇಳ್ತಾರೆ. ಇಲ್ಲಿನವರೆಗೆ ಬಹಳ ಸುಂದರವಾಗಿ ಅತ್ಯಂತ ವೈಭವದಿಂದ ಈ ಕಾರ್ಯಕ್ರಮ ಸಾಗಿ ಬಂದಿದ್ದು ನಿಜವಾಗಲೂ ಕೂಡ ಕಾರ್ಯಕರ್ತರಿಗೆ ಒಂದು ದೊಡ್ಡ ಅಭಿನಂದನೆ, ಬಹಳ ದೊಡ್ಡ ಅಭಿನಂದನೆ. ಇಂದು ಸಮಾಜದ ಏಕತೆಗಾಗಿ ಇಷ್ಟೆಲ್ಲ ಒಂದು ಕಾರ್ಯಚಿಂತನೆ ನಡೀತಾ ಇದೆ. ಸಾಕಷ್ಟು ಸಲ ಮಾತು ಬರ್ತಾ ಇತ್ತು, ಸಮಾಜದಲ್ಲಿ ಇದಾಗಿದೆ, ಒಡಕಿದೆ, ಹಾಗಿದೆ, ಹೀಗಿದೆ. ನನ್ನ ದೃಷ್ಟಿಕೋನದಲ್ಲಿ ಎಂದೂ ಕೂಡ ಒಡೆದಿಲ್ಲ. ಒಡೆದಂಥದ್ದು ಯಾರ ಮಠಕ್ಕೆ ಹೋಗೋದು, ಯಾರು ಬಿಟ್ಟಿದ್ದೀವೇನು ಅಥವಾ ಎಲ್ಲಾದರೂ ದ್ವಂದ್ವ ಅವಸ್ಥೆ ಬಂದದೇನು? ಮೇಕರ ಸ್ವಾಮಿಗಳು ಅಂದ್ರೆ ಆಚಾರ್ಯ ಪರಂಪರೆಯ ಕಟ್ಟರಂತ ಫೈನಲ್, ಭಾರತೀಯ ಶ್ರೀಗಳು ಅಂತಂದ್ರೆ ಬಸವ ಪರಂಪರೆ ಕಟ್ಟರಂತ ಫೈನಲ್, ಅದ್ರಾಗೇನು ಪ್ರಶ್ನೆ ಇಲ್ಲ. ಆದರೆ ಪೂಜ್ಯರು ನಾವು ಒಂದು ಕಡೆ ಕುಂತಾಗ ನಾನು ಒಂದೇ ಹೇಳಿದ್ದೆ, ಹೃದಯವಂತಿಕೆ ಅನ್ನತಕ್ಕಂಥದ್ದು ಒಂದು ಶಬ್ದದ ಮೇಲೆ ನಾವು ನೀವು ಕೂಡಿ ಸಮಾಜದ ಸೇವೆ ಮಾಡೋಣ. ನಮ್ಮ ಮಟ್ಟಕ್ಕೆ ನೀವು ಬರಬೇಕು, ನಿಮ್ಮ ಮಟ್ಟಕ್ಕೆ ನಾನು ಬರಬೇಕು, ಎಲ್ಲರೂ ಕೂಡಿ ಒಂದು ಕಾರ್ಯ ಮಾಡಬೇಕು ಅಂತಂದ್ರೆ ಅಂದಿನಿಂದ ಇಂದಿನ ತನಕ ನಡೀತು. ಆದರೆ ಸಮಾಜ ಏಕತೆಯ ಕಾರ್ಯದಲ್ಲಿ ಒಂದು ದಿಶಾ ಬೇಕಾಗಿದೆ, ಮಾರ್ಗದರ್ಶನ ಬೇಕಾಗಿದೆ, ಮಾರ್ಗಸೂಚಿ ಬೇಕಾಗಿದೆ. ಆ ಮಾರ್ಗಸೂಚಿಗೆ ಅಖಿಲ ಭಾರತ ವೀರಶೈವ ಮಹಾಸಭೆ ಅನ್ನತಕ್ಕಂಥ ಸಂಸ್ಥೆ, ಗುರುಕುಮಾರ ಸ್ವಾಮಿಗಳು ಬಹಳ ದೂರದೃಷ್ಟಿಯನ್ನಿಟ್ಟು ಈ ಸುಂದರವಾಗಿರತಕ್ಕಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ರು. ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಜೊತೆಯಲ್ಲಿ ವ್ಯಾವಹಾರಿಕ ಚಾತುರ್ಯವನ್ನು ಬೆಳೆಸ್ತಕ್ಕಂಥ ಕೇಂದ್ರ ಯಾವುದಾಗಬೇಕು ಅಂತಂದ್ರೆ ಅದು ಅಖಿಲ ಭಾರತ ವೀರಶೈವ ಮಹಾಸಭೆಯಾಗಿದ್ರೆ, ಸಮಾಜಕ್ಕೆ ಜ್ಞಾನವನ್ನು ಕೊಡ್ತಕ್ಕಂಥ ಒಂದು ಕೇಂದ್ರ ಯಾವುದಾಗಬೇಕು ಅಂದ್ರೆ ಅದು ಶಿವಯೋಗ ಮಂದಿರ. ಇವೆರಡನ್ನು ಏಕಕಾಲಕ್ಕೆ, ಒಂದು ಕಣ್ಣಿಗೆ, ಒಂದು ಶರೀರಕ್ಕೆ 2 ಕಣ್ಣಿದ್ದ ಹಾಗೆ, ಒಂದು ಕಾಯಕ ಸಂಸ್ಕೃತಿ, ಇನ್ನೊಂದು ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಪಟ್ಟಂತ ಸುಂದರವಾಗಿರ್ತಕ್ಕಂಥ ಸಂಸ್ಕೃತಿ ಅದು ವೀರಶೈವ ಲಿಂಗಾಯತ ಸಂಸ್ಕೃತಿ. ಇನ್ನು ಮುಂದೆ ಈಶ್ವರ ಖಂಡ್ರೆ ಅವರ ಜವಾಬ್ದಾರಿ ಬಹಳ ದೊಡ್ಡದು. ನಮ್ಮ ಜಾವಶೆಟ್ಟಿ ಅಣ್ಣ ಹೇಳ್ತಾ ಇದ್ದ ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರು ಅಂತಂದರೆ, ಸಿ ಕ್ಯಾಟಗಿರಿ ಸಮಾಜದ್ದು ಅಲ್ಲಿ ಏನಿದೆ ಅಂತಂದರೆ ಕಾಲು ಹಿಡಿದು ತಂತಾನೆ ಹೇಳ್ಕೊಳ್ತದ. ಅಣ್ಣ ಕಾಲು ಹಿಡಿದು ಹೇಳ್ಕೊಳ್ತದ ಅಂತಕ್ಕಂಥದ್ದು ಸತ್ಯ. ಆದರೆ ಭೀಮಣ್ಣ ಖಂಡ್ರೆಯವರಂತೂ ಉದಯವಾಗಿ ಬಂದು ಆ ಕಾಲು ಹಿಡಿದು ಹೇಳ್ಕೊಳ್ತದ ಬೀಳ್ತಕ್ಕಂಥ ಸಮಾಜಕ್ಕೆ ಕಟ್ಟಲಿಕ್ಕೆ ಅಂತ ವ್ಯಕ್ತಿಗಳು ಹುಟ್ಟು ಬರ್ತಕ್ಕಂಥದ್ದು ಇದೇ ಸಮಾಜ ಇದೆ ಅಂತ ನಾವು ಇವತ್ತು ಹೇಳ್ತೀವಿ. ಕಾಲದಲ್ಲಿ ಭೀಮಣ್ಣ ಖಂಡ್ರೆಯವರ ಕಾಲದಲ್ಲಿ ರಾಜಕೀಯ ವ್ಯವಸ್ಥೆಗಳು ಹಿಂಗಿದ್ದು, ಯಾವ ಪಾರ್ಟಿ ಯಾವ ವ್ಯವಸ್ಥೆ ಎಕಡೆ ಹೋಗಿದ್ರು ಕೂಡ ತೊಂದರೆ ಇದ್ದಿಲ್ಲ. ಆದರೆ ಇವತ್ತಿನ ಕಾಲ ಈ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಇಷ್ಟು ಹೈರಾಣ ತಂದಿರ್ತದ. ಒಂದು ಪಕ್ಷದ ಮನುಷ್ಯ ಇನ್ನೊಂದು ಪಕ್ಷಕ್ಕೆ ಹೋಗಿದ್ರೆ ಯಾಕೋ ಇಲ್ಲಿ ಹೋಗ್ತಿದ್ಲತನ ಅಂತ ತಿಳಿದು ರಾಜಕೀಯ ಅಸ್ತಿತ್ವವನ್ನು ಹಾಳು ಮಾಡ್ತಕ್ಕಂಥ ಕೆಟ್ಟ ದಿನಗಳಲ್ಲಿ ಬಂದಾಗ ಇವತ್ತ ಇಂತಹದ್ರಲ್ಲೂ ಕೂಡ ಸಮಾಜವನ್ನು ಉಳಿಸ್ಕೊಳ್ಬೇಕಾಗಿದೆ, ಧರ್ಮ ಉಳಿಸ್ಬೇಕಾಗಿದೆ, ರಾಜಕೀಯ ಉಳಿಸ್ಕೊಂಡು ಬಲವನ್ನು
ಸೃಷ್ಟಿ ಮಾಡಿಕೊಂಡು ಸುಂದರ ಸಮಾಜ ಕಟ್ಟತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ತಲೆ ಮೇಲಿದೆ ಅಂತಕ್ಕಂಥದ್ದನ್ನು ಹೇಳೋದ್ರೊಂದಿಗೆ ಆ ಶಕ್ತಿ ಈಶ್ವರ ಖಂಡ್ರವ್ರ ಹತ್ರ ಇದೆ. ಮ್ಯಾನೇಜ್ ಮಾಡೋ ಶಕ್ತಿ ನಿಮಗಲ್ಲ, ಯಾಕಂದರೆ ಭೀಮಣ್ಣ ಖಂಡ್ರವ್ರ ಪ್ರಸಾದ ಇದೆ. ಹಾನಗಲ್ ಗುರುಕುಮಾರ ಸ್ವಾಮಿಗಳ ಆಶೀರ್ವಾದ ಇದೆ. ಒಬ್ಬ ದಾರ್ಶನಿಕ ಒಂದು ಮಾತು ಹೇಳ್ತಾನೆ, ಅಮೇಜಾನ್ ಪರ್ವತದಲ್ಲಿ ಇರುವೆ ಕಾಲಿಗೆ ಗೆಜ್ಜೆ ಕಟ್ಟಿದ್ರೆ ಆ ಗೆಜ್ಜೆಯ ಶಬ್ದ ಭಗವಂತನಿಗೆ ಕೇಳಿ ಹೋಗುತ್ತೆ ಅಂತ. ಇಷ್ಟೆಲ್ಲ ಸ್ವಾಮಿಗಳು ನಿಮ್ದು ಒಳ್ಳೆಯದಾಗಲಿ ಅಂತ ಹರಿಸುವಾಗ ಹಾನಗಲ್ ಗುರುಕುಮಾರ ಸ್ವಾಮಿಗಳು, ಅನಂತ ನಮ್ಮ ವೀರಶೈವ ಮಹಾಸಭೆಯ, ಲಿಂಗಾಯತ ಮಹಾಸಭೆಯ ಸಮಸ್ತ ಆಚಾರ್ಯರು ನೀವು ಜೊತೆ ನಿಮ್ಮ ಸಲುವಾಗಿ ತಪಸ್ಸು ಅನುಷ್ಠಾನ ಮಾಡುವಾಗ ನಿಮ್ಮ ಶಕ್ತಿ ಕಮ್ಮಿ ಆಗೋದು ಪ್ರಶ್ನೆ ಇಲ್ಲ. ಮುಂದೆ ಹೋಗ್ರಿ, ಯಾವುದೇ ರಾಜಕೀಯ ವ್ಯವಸ್ಥೆ ಇರಲಿ, ಸಾಮಾಜಿಕ ವ್ಯವಸ್ಥೆ ಇರಲಿ, ಎಲ್ಲರನ್ನೂ ಜೋಡಿಸ್ಕೊಂಡು ಯಾರು ಬರ್ತಾರೋ ಅವ್ರನ್ನು ಕೂಡಿಸ್ಕೊಂಡು ಸಮಾಜ ಏಳಿಗೆ ಮಾಡೋತಕ್ಕಂಥ ಮಾತನ್ನು ಒಂದು ಹೇಳೋದ್ರ ಜೊತೆಗೆ ತಾಲೂಕಾಕೊಂದು ವಿದ್ಯಾರ್ಥಿ ವಸತಿ ನಿಲಯ, ಜಿಲ್ಲಾ ಕೇಂದ್ರದಲ್ಲಿ ಒಂದು ವಿದ್ಯಾರ್ಥಿ ವಸತಿ ನಿಲಯ, ಮತ್ತೊಂದು ಎಲ್ಲಕ್ಕಿಂತ ದೊಡ್ಡದು ಏನಾಗಿದೆ ಅಂತಂದರೆ IS, IPS, IFS ಕೋರ್ಸ್ಗಳನ್ನು ಕೊಡ್ತಕ್ಕಂಥ ಒಂದು ಸುಂದರ ಕೇಂದ್ರ ತಾವು ಮಾಡಬೇಕು ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಈ ಸಂದರ್ಭದಲ್ಲಿ ಏನೊಂದು ಭಾವಾವೇಶದಿಂದ ಹೇಳ್ತೀನೋ, ಪ್ರೇಮದಿಂದ ಹೇಳ್ತೀನೋ, ಏನು ಹೇಳ್ತೀನೋ, ಮಾನ್ಯ ಧರ್ಮಸಿಂಗ್ ಸಾಹೇಬರು 2005ನೇ ಇಸ್ವಿಯಲ್ಲಿ ನನಗೆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟ ಒಂದು ಪ್ಲಾಟ್ ಕೊಟ್ಟಿದ್ದಾರೆ. ಅದನ್ನು ನನ್ನ ಹೆಸರನ್ನು ನಾನು ಮಾಡ್ಕೊಂಡಿಲ್ಲ. ಕನಿಷ್ಠ 15-20 ಕೋಟಿ ರೂಪಾಯಿ ಪ್ಲಾಟ್ ಇದೆ. ಅದನ್ನು ಬೀದರ್ ಜಿಲ್ಲೆಯ ರೈತರ ಬಡ ಮಕ್ಕಳಿಗೆ ನನ್ನ ರೈತ ಅಂತಕ್ಕಂಥ ಪ್ರಶಸ್ತಿ ಜೊತೆ ಅದು ಕೊಟ್ಟಂಥ ಪ್ಲಾಟ್. ಅದು ಏನೋ ನನ್ನ ಹೆಸರು ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ನನ್ನ ಹೆಸರು ಅಂಕಿ ಹಾಕಿದ್ದೆ. ಅದು ನಿಮ್ಮ ವೀರಶೈವ ಮಹಾಸಭೆಗೆ ನಾನು ಕೊಟ್ಟಾಕ್ತೀನಿ. ಅದು ನನ್ನ ಬೀದರ ಜಿಲ್ಲೆಯ ರೈತರಿಗೆ, ರೈತನ ಮಕ್ಕಳಿಗೆ ವಿದ್ಯಾರ್ಥಿ ವಸತಿ ನಿಲಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಶಬ್ದಕ್ಕೆ ವಿರಾಮ ಇಡ್ತೀನಿ. ಇದರ ಏನು ಅತಿಶೋಕ್ತಿ ಇಲ್ಲ ಈಶ್ವರಣ್ಣ, ಮತ್ತು ಸುಳ್ಳು ಇಲ್ಲ. ಏನು ರಾಜ್ಯ ಪ್ರಶಸ್ತಿ G ಕ್ಯಾಟಗರಿ ಸೈಟ್ ಕೂಡ ನೀವು ಸರ್ಕಾರದಲ್ಲಿದೆ. ಅವಾಗ ನಾನು ತಗೊಳಕ್ಕೆ ಹೋದಾಗ ಸ್ಟೇ ಬಂತು. ಧರ್ಮಸಿಂಗ್ ಸಾಹೇಬ್ರು ಹೇಳಿದ್ರು ತಗೊಂಡು, ಆ ಸಂದರ್ಭದಲ್ಲಿ ನಾನು ತಗೊಳ್ಳಿಲ್ಲ. ಬರೋ ಸಂದರ್ಭದಲ್ಲಿ ತಾವು ಅದನ್ನು ವ್ಯವಸ್ಥೆ ಮಾಡಿಕೊಂಡು ಮುಂದಿನ ಹೆಜ್ಜೆಗೆ ಬಡ ರೈತರ ಮಕ್ಕಳಿಗೆ ಕೊಡೋಣ ಅಂತ ಹೇಳಿ ನನ್ನ ಶಬ್ದಕ್ಕೆ ನಾನು ವಿರಾಮ. ಪರಮ ಪೂಜ್ಯ